ಸೊ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ನನ್ನ ಮತ್ತೊಂದು ವ್ಲಾಗ್ಗೆ ಸ್ವಾಗತ. ಮಿನಿ ವ್ಲಾಗ್ ಅಂತ ಹೋಗ್ತೇವೆ, ಮಿನಿ ವ್ಲಾಗ್ ಜಾಸ್ತಿ ಮಾಡಿ. ಸೊ ಇವತ್ತಿನ ವ್ಲಾಗಲ್ಲಿ ನಾನು ನಿಮಗೆ ಗ್ರೌಂಡಲ್ಲಿ ಗಣೇಶೋತ್ಸವ ನಡೀತಾ ಇದೆ. ಅದನ್ನ ಕನ್ಫರ್ಮ್ ಆಗಿಲ್ಲ, ಅದನ್ನ ಬಿಡಿ. ಇವಾಗ ನಾನು ನಿಮ್ಮನ್ನ ನಮ್ಮ ಜಿಮ್ ಕರ್ಕೊಂಡು ಹೋಗ್ತೀನಿ ಆ್ಯಂಡ್ ನಮ್ಮ ಜಿಮ್ಮಲ್ಲಿರೋನ್ನ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಆ್ಯಂಡ್ ಇವಾಗ ಏನಿಲ್ಲ, ರೆಡಿ ಇದ್ದೀನಿ, ಸ್ವಲ್ಪ ಫ್ರೆಶ್ ಅಪ್ ಆಗಬೇಕು. ಫ್ರೆಶ್ ಅಪ್ ಆಗಿಬಿಟ್ಟು ಬ್ಯಾಗಲ್ಲಿ ಹಾಕೊಂಡು ಕಿರಣ್ ಸಹ ಬರ್ತಾನೆ. ಕಿರಣ್ ನಮ್ಮ ಜಿಮ್ಮೆ, ಕಿರಣ್, ವೆಂಕಟೇಶು, ನಾವು ಎಲ್ಲ ನಮ್ಮ ಜಿಮ್ಮೆ. ಸೊ ಇವಾಗ ನೆಕ್ಸ್ಟ್ ನಾವು ಇಲ್ಲಿಂದ ಫ್ರೆಶ್ ಅಪ್ ಆಗಿ ಬ್ಯಾಗ್ ಹಾಕೊಂಡು ಪ್ರೋಟೀನ್ ಎಲ್ಲ ಬಾಟ್ಲಿಗೆ ಹಾಕೊಂಡು ನೆಕ್ಸ್ಟ್ ಇಂದ ಡೈರೆಕ್ಟ್ ಜಿಮ್ಗೆ ಹೋಗ್ತೀವಿ. ಜಿಮ್ಮಲ್ಲಿ ಎಲ್ಲರೂ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ನಿಮಗೆ. ಆ್ಯಂಡ್ ಅಲ್ಲಿಂದ ನೆಕ್ಸ್ಟ್ ತಿರ್ಗಾ ನಾನು ಗಣೇಶೋತ್ಸವ ಒಂದು ಕಾನ್ಸರ್ಟ್ ಇದೆ, ಅಲ್ಲಿಗೆ ಹೋಗ್ತೀವಿ. ಸೊ ಬನ್ನಿ, ಹೇಗಿರುತ್ತೆ ಅಂತ ನಿಮ್ಗೆ ತೋರಿಸ್ತೀನಿ ಬ್ಲಾಗ್ನ. ಇನ್ನೂ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ವಿಡಿಯೋನ ಲಾಸ್ಟ್ ತನಕ ನೋಡೋಣ, ಮರಿಬೇಡಿ, ಚೆನ್ನಾಗಿರುತ್ತೆ. ಸೊ ಬನ್ನಿ, ಲೆಟ್ಸ್ ಗೋ. ಆ್ಯಂಡ್ ನಾನು ಹೊಸ ಗಿಂಬಲ್ ತೊಗೊಂಡಿದ್ದೀನಿ. ಆ ಗಿಂಬಲ್ನ ನಿಮಗೆ ತೋರಿಸ್ತೀನಿ ನಾನು. DJI Osmo SE ಮೊಬೈಲ್ SV ಗಿಂಬಲ್ಲು ನೋಡ್ಬೋದು, ಇಲ್ಲಿದೆ, ಯೂಸ್ ಮಾಡಿ ಆಲ್ರೆಡಿ. ಸೊ ಅದ್ರದ್ದೇನೋ ರಿವ್ಯೂ ಏನಾದ್ರು ಬೇಕಂತ ಅನ್ನಂಗಿದ್ರೆ ಹೇಳಿ, ರಿವ್ಯೂ ಮಾಡಿ ಹಾಕ್ತೀನಂತೆ. ಆ್ಯಂಡ್ ಇವಾಗ ಕಿರಣ್ ಬರ್ತಾನೆ, ಅದಕ್ಕಿಂತ ಮುಂಚೆವಾಗಿ ರೆಡಿಯಾಗಿ ನಾನೀಗ ಟಕ್ಕಂಗೆ ರೆಡಿ ಆಗ್ತೀನಿ. ಇರಿ, ಲುಕ್ ವಿ ಶಿಯರ್ ಕಿರಣ್ ರೆಡಿಯಾಗಿ ಜಿಮ್ಗೆ ಬಂದವನೇ. ಹೊಸ ತಾಣಿರಿ ಅಂತ ಮಾಡೋದು ಗೈಸ್, ಇವಾಗ ಜಿಮ್ಗೆ ಹೋಗ್ತಾ ಇದ್ದೀವಿ. ಜಿಮ್ಗೆ ಅಲ್ಲಿ ನಿಮ್ಗೆಲ್ಲರೂ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಬನ್ನಿ ಜಿಮ್ಗೆ ಹೋಗೋಣ. ನೆಕ್ಸ್ಟ್ ಅಲ್ಲಿಂದ ಬಂದಮೇಲೆ ನೆಕ್ಸ್ಟ್ ಫಂಕ್ಷನ್ ಇದೆ ಅಂತ ಹೇಳಿದ್ರಲ್ಲ, ನೆಕ್ಸ್ಟ್ ಅಲ್ಲಿಗೆ ಹೋಗೋಣ, ಕಂಟಿನ್ಯೂ ಮಾಡೋಣ, ಬನ್ನಿ. ಗೈಸ್, ಜಿಮ್ಮಿಗೆ ಬಂದ್ವಿ, ಇನ್ನೂ ಯಾರೂ ಬಂದೇ ಇಲ್ಲ. ಅಂದರೆ ಜಿಮ್ಮಲ್ಲಿ ಬಂದವರೆ, ಬಟ್ ಇನ್ನೂ ಗೊತ್ತಿರೋರು ಜಾಸ್ತಿ ಜನ ಯಾರೂ ಬಂದಿಲ್ಲ. ಸರ್ ಒಬ್ಬರು ಕುತ್ಕೊಂಡು ಫೋನಲ್ಲಿ ಮಾತಾಡ್ತವ್ರೆ ಆ್ಯಂಡ್ ಇಲ್ಲಿ ವರ್ಕೌಟ್ ಮಾಡ್ತವ್ರೆ. ದಿಸ್ ಈಸ್ ಅವರ್ ಜಿಮ್. ಗೈಸ್, ವರ್ಕೌಟ್ ಎಲ್ಲ ಮಾಡಾಯಿತು ನೋಡಿ, ಹೆಂಗೆ ನಿಂತ್ಕೊಂಡು ಫುಲ್ ಬೆವ್ತಾಗ್ಬಿಟ್ಟು. ನಾನು ಫುಲ್ ಬೆವ್ತಾಗ್ಬಿಟ್ಟಿದ್ದೀನಿ, ಶರ್ಟ್ ಫುಲ್ ಮಾಡ್ತೀನೋ, ಫುಲ್ ಬೆವ್ತಾಗ್ಬಿಟ್ಟಿದ್ದೀನಿ ನಾನು. ವರ್ಕೌಟ್ ಎಲ್ಲ ಮುಗೀತು, ಫುಲ್ ಇವ್ರೂ ವರ್ಕೌಟ್ ಮುಗಿಸ್ಬಿಟ್ಟು. ಸೊ ನೋಡಿ, ಎಲ್ಲ ವರ್ಕೌಟ್ ಮಾಡ್ತಾವ್ರೆ ಜಿಮ್ಮಲ್ಲಿ. ಅಲ್ಲಿ ಸಾಂಗ್ ಬರ್ತದೆ ಬ್ಯಾಕ್ಗ್ರೌಂಡಲ್ಲಿ, ಆ್ಯಡ್ಸು, ಅದನ್ನ ಆಫ್ ಮಾಡ್ತೀನಿ ಒಂದು ಸೆಕೆಂಡ್. ನೆಕ್ಸ್ಟ್ರು ವೆಂಕಟೇಶ್ ಅಂದ್ಬಿಟ್ಟು ವೆಂಕಿ ಅಂತೀವಿ ನಾವು. ಬಾಯ್ಲ ಬಾಯ್ ಮುಗೇಶ್ ವರ್ಕೌಟ್ ಹೋಗ್ತಾವನ್ ಮನೆಗೆ. ಸೊ ಇದು ನಮ್ಮ ಜಿಮ್ ನೋಡಿ, ನಾವು ವರ್ಕೌಟ್ ಮಾಡ್ತಾವ್ರೆ. ಫುಲ್ಲು ಟ್ರೈಸಿಪ್ಸು. ನಮ್ಮ ಸರ್ ಸರ್ ನೋಡಿ ನಾನು. ಸೊ ಎಲ್ಲ ವರ್ಕೌಟ್ ಮಾಡ್ತಾ ಇದ್ದಾರೆ. ನಂದು ವರ್ಕೌಟ್ ಮುಗಿತು. ಸೊ ನೆಕ್ಸ್ಟ್ ಇವಾಗ ಬಂದ್ಬಿಟ್ಟು ಗಣೇಶೋತ್ಸವ ಹೋಗ್ಬೇಕು. ಸೊ ಫ್ರೆಂಡ್ಸ್ ಎಲ್ಲ ಹೋಗಿದ್ದಾರೆ, ಈಗ ಅಲ್ಲೋಗಿ ಜಾಯ್ನ್ ಆಗ್ಬೇಕು ನಾನು. ಸೊ ಅಷ್ಟೇ ನಮ್ಮ ವರ್ಕೌಟು. ಆ್ಯಂಡ್ ನಮ್ಮ ಜಿಮ್ ಇದು ವರ್ಕೌಟ್ ಮಾಡಿದೆ. ಇವ್ರು ಗೊತ್ತಲ್ಲ ನಿಮ್ಗೆ ಮೊದಲೇ, ಯಾರು ಹೇಳಿ? ಸೊ ನೆಕ್ಸ್ಟ್ ನಿಮಗೆ ಜಿಮ್ಮ ಕಾಂಟೆಂಟ್ ಬೇಕಾದ್ರೆ ಕಾಮೆಂಟ್ ಹಾಕಿ, ಜಿಮ್ಮಲ್ಲಿ ಒಂದು ಕಾಂಟೆಂಟ್ ಮಾಡೋಣ. ವೆಯ್ಟ್ಸ್ ಲಿಫ್ಟಿಂಗ್ ಚಾಲೆಂಜ್ ಮಾಡೋಣ, ವೆಯ್ಟ್ ಲಿಫ್ಟಿಂಗ್ ಚಾಲೆಂಜ್. ಸರ್ನೂ ಹಾಕೋತೀವಿ ನೆಕ್ಸ್ಟ್ ವೆಯ್ಟ್ ಲಿಫ್ಟಿಂಗ್ ಚಾಲೆಂಜ್ಗೆ. ಸೊ ಅಷ್ಟೇ, ಇವಾಗ ಇಲ್ಲಿಂದ ಜಿಮ್ಮಿಂದ ಹೊರಡೋದು. ನೆಕ್ಸ್ಟ್ ನಿಮಗೆ ಬ್ಲಾಗ್ನ ಆದಿ ಹೋಗ್ಬೇಕಾದ್ರೆ ಕಂಟಿನ್ಯೂ ಮಾಡ್ತೀನಿ. ಗಿಂಬಲಲ್ಲಿ ಚಾರ್ಜ್ ಇರಲಿಲ್ಲ, ಸೊ ಅದಕ್ಕೆ ಚಾರ್ಜ್ ಹಾಕಿದ್ದೀನಿ. ಸೊ ಬನ್ನಿ ಹೊರಡುವ. ಗೈಸ್, ಲೆಟ್ಸ್ ಗೋ ಫಾರ್ APS ಕಾಲೇಜ್ ಗ್ರೌಂಡ್. ಅಲ್ಲೊಂದು ಫಂಕ್ಷನ್ ನಡೀತದೆ, ಸೊ ಅಲ್ಲಿ ಹೋಗೋಣ. ಇವಾಗ ಆಲ್ರೆಡಿ ಅಲ್ಲಿ ನಂದೀಶ್ ಹೋಯ್ತಾವನೆ, ಮಗ ಇಲ್ಲಿ ಬಂದು ನಿಲ್ಸ್ಬಿಟ್ಟು ಹೋಗ್ಬಿಟ್ಟವನೆ, ಗಾಡಿ ಹಾಕ್ಬಿಟ್ಟು ನಿಲ್ಸ್ಬಿಟ್ಟು ಹೋಗ್ಬಿಟ್ಟವನೆ. ಸೊ ಗೈಸ್, ಇವಾಗ ನಾವು ಬಂದ್ಬಿಟ್ಟು ನ್ಯಾಷನಲ್ ಕಾಲೇಜ್ ಗ್ರೌಂಡ್ಗೆ ಹೋಗ್ತಾ ಇದ್ದೀನಿ. ರೋಡಲ್ಲಿ ಸಿಗ್ತೀನಿ ಬನ್ನಿ, ಲೈಟ್ ಬೇರೆ ಇಲ್ಲ ಬರಲಿ. ಎಸ್, ಸೊ ನ್ಯಾಷನಲ್ ಕಾಲೇಜ್ ಗ್ರೌಂಡ್ಗೆ ಹೋಗಿ ಪ್ರೋಗ್ರಾಮ್ ಅಟೆಂಡ್ ಮಾಡಿಕೊಂಡು ಮುಗಿಸ್ಕೊಂಡು ಬರೋಣ. ಅಮ್ಮ ನೋಡಿ, ಇವಾಗ ಹೋಗ್ತಾ ಇದೆಯಾ ಅಂತ. ಏಕೆ ಬನ್ನಿ ಹೋಗೋಣ. ಇವತ್ತು ವೆಕ್ಟರ್ ತೆಗೆದಿದ್ದೀನಿ, ವೆಕ್ಟರ್ ತೆಗ್ದಿಲ್ಲ, ಫಿನಿಸ್ ಆಯಿತು. ನನ್ನ ಆಮೇಲೆ ಒಳಗಡೆ ಇದೆ, ಅದಕ್ಕೆ ಇವತ್ತು ವೆಕ್ಟರ್ ತೊಗೊಂಡು ಹೋಗೋಣ, ಬನ್ನಿ. ನನ್ನ ಗಾಡಿಗೆ ಪೆಟ್ರೋಲ್ ಹಾಕ್ಸಕ್ಕೆ ಬಂದಿದ್ವಿ. ಸೊ ಪೆಟ್ರೋಲ್ ಹಾಕ್ಸ್ಕೊಂಡು ಹೊರಡೋದು ಅಷ್ಟೇ. ಗೈಸ್, ಬರೋದೇ ನಾವು ಬಂದ್ಬಿಟ್ಟು ಯಾವ ರೇಂಜಿಗೆ ರಶ್ ಇದ್ದಾರೆ ಅಂದರೆ, ಪಾರ್ಕಿಂಗ್ ಮಾಡೋಕ್ಕೂ ಜಾಗ ಸಿಗ್ತಲ್ಲ, ಆ ರೇಂಜಿಗೆ ರಶ್ ಇದ್ದಾರೆ. ನನ್ನ ಫ್ರೆಂಡ್ ಬರ್ಬೇಕು, ಅವನಿಗೋಸ್ಕರ ಕಾಯ್ತಾ ಇದ್ದೀನಿ. ಕಾನ್ಸರ್ಟ್ ಹೊರಡೆ ಇರೋದು, ಬಟ್ ಸಕ್ಕತ್ ರಶ್ ಇದ್ದಾರೆ. ಯಾಕಾದ್ರೆ ಬಂದ್ಬಿಟ್ಟು ಅನಿಸ್ತಾ ಇದೆ ಅವಾಗ, ಅದಕ್ಕೋಸ್ಕರ. ಗಾಡಿ ಪಾರ್ಕಿಂಗ್ ಅಷ್ಟು ಸಿಕ್ಕಿಲ್ಲ, ಆ ಕಡೆ ಸೈಡ್ ಅಲ್ಲೆಲ್ಲೋ ಹಾಕಿ ಬಂದಿದ್ದೀನಿ. ಗೈಸ್, ನನ್ನ ಫೇವ್ರೇಟ್ ಸಾಂಗ್ ಬರ್ತಾ ಇದೆ, ನನ್ನ ಫ್ರೆಂಡಿಗೆ ಹಾಕೊಂಡಿದ್ದೀನಿ. ಶಿಟ್ ಮ್ಯಾನ್, ಒಳ್ಳೆ ಹೋಯ್ತು. ಫೇವ್ರೇಟ್ ಸಾಂಗ್ ಗೈಸ್ ಇದು, ಅಲೆಮಾರಿ ಸಾಂಗ್. ಫೈನಲಿ ಬಂದಿದ್ದೀವಿ. ಎವಿ ಅಂದರೆ ನೆಕ್ಸ್ಟ್ ಲೆವೆಲ್ ರಶ್ ಇದ್ದಾರೆ, ನೋಡ್ತಾ ಇರ್ಬೋದು. ಸಕ್ಕತ್
ಸಖತ್ ರಶ್ ಇದ್ದಾರೆ. ಇಲ್ಲಿ ನಮ್ಮ ಜಿಮ್ ಅವ್ರು ಸಿಗ್ತಾರೆ. ತಗೊಂಡಿದ್ದು 7.5 DJ ಇದು. ಎಲ್ಲೋಗಿದ್ರಿ? ಮೆಜೆಸ್ಟಿಕ್ ಹತ್ರ ಆಗಿದೆ, ಗೊತ್ತಿರೋ ಇನ್ನೊಬ್ರು ಜಿಮ್ ಸಿಗ್ತಾರೆ. ಬಾಯ್ ದೀಕ್ಷಿತ್ ಬಾಕ್ಸ್ ಎಲ್ಲಾರಂತ ಹೆವಿ ಅಂದರೆ ಹೆವಿ ರಶ್ ಇದ್ದಾರೆ ಗೈಸ್. ಫುಲ್ಲು ನೆಕ್ಸ್ಟ್ ಲೆವೆಲ್ ರಶ್ ಅನ್ಕೊಳ್ಳಿ. ನಿಂತ್ಕೊಳ್ಳೋಕ್ಕೂ ಜಾಗ ಇಲ್ಲ, ಆ ರೇಂಜ್ ರಶ್ ಇದ್ದಾರೆ. ರಶ್ನಲ್ಲಿ ಹೋಗ್ತಾ ಇದ್ದೀವಿ. ಯಾವ ರೇಂಜಲ್ಲಿ ರಶ್ ಇದೆ ಅಂದರೆ ಯಾಕಾರ ಬಂದ್ಬಿಟ್ಟು ಅನ್ನಿಸ್ತಾ ಇದೆ. ಎಲ್ಲಿ ಈ ರಶ್ನಲ್ಲಿ ಬರ್ಬೇಕಿತ್ತ? ದೇವರೇ, ಒಳ್ಳೆ ಸುರಂಗ ಮಾರ್ಗಲ್ಲ ಅನಿಸ್ತಾ ಇತ್ತು ನನಗೆ. ಓ ದೇವ್ರೇ, ಯಾಕಾರು ಬಂದ್ಬಿಟ್ಟು ಅನಿಸ್ತಾ ಇದ್ದ. One, two, three, go. ಗೈಸ್ ಫುಲ್ಲೆಲ್ಲ ಒಟ್ಟಿಗೆ ನುಗ್ತವ್ರೆ, ಜಾಗನೇ ಇಲ್ಲ ಅನ್ಕೊಳ್ಳಿ. ಸೊ ಗೈಸ್, ಇವೆಂಟ್ನ ಮುಗಿಸ್ಕೊಂಡು ವಾಪಸ್ ಮನೆಗೆ ಹೊರಡ್ತಾ ಇದ್ದೀನಿ. ಹೆವಿ ಅಂದರೆ ಹೆವಿ ರಶ್ಶು. ಸೊ ಗೈಸ್, ಮುಗಿಸ್ಕೊಂಡು ಹೊರಡ್ತಾ ಇದ್ದೀವಿ ಇವಾಗ. ನೆಕ್ಸ್ಟ್ ನಿಮ್ಗೆಲ್ಲರೂ ಸ್ಟಾಪ್ ಆದರೆ ಸಿಗ್ತೀನಿ. ಊಟಕ್ಕೆ ನನ್ನ ಪ್ರಕಾರ ಸ್ಟಾಪ್ ಹಾಕ್ಬಿಡ್ತಾರೆ. ಮನೇಲಿ ಬೇಡ ಅಂತ ಹೇಳ್ಬಿಟ್ಟಿದ್ದೀನಿ. ಸೊ ತಿನ್ಕೊಂಡು ಮನೆಗೆ ಹೊರಡೋದು. ಬನ್ನಿ ಹೋಗೋಣ, ಗಾಡಿ ಆ ಕಡೆ ಹಾಕಿ. ಸೊ ಗೈಸ್, ನಿನ್ನೆ ನೋಡಿದ್ರಲ್ಲ, ನಿನ್ನೆ ನೈಟ್ ಮಾಡಿದ್ದು ನ್ಯಾಷನಲ್ ಕಾಲೇಜು ಗಣೇಶೋತ್ಸವ. ಅದು ಅಲ್ಲಿಗೆ ಎಂಡ್ ಬ್ಲಾಗ್ ತಿರ್ಗಾ ಮಾಡೋಕ್ಕೆ ಹೋಗಿಲ್ಲ. ಸೊ ಅದಕ್ಕೆ ಇವತ್ತು ಜಿಮ್ಗೆ ಹೋಗಿ ನಾನು ಕಿರಣ ಹಂಗೆ ಜಿಮ್ಮಿಂದ ಮುಗಿಸ್ಕೊಂಡ್ಬಂದ್ವಿ. ಸೊ ಅದಕ್ಕೆ ಇವತ್ತಿಗೆ ಇಲ್ಲಿ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಗಣೇಶೋತ್ಸವದ ಬಗ್ಗೆ ಹೇಳ್ಬೇಕಂದ್ರೆ ಕಾನ್ಸರ್ಟ್ ಏನೋ ಚೆನ್ನಾಗಿತ್ತು, ಬಟ್ ನೆಕ್ಸ್ಟ್ ಲೆವೆಲ್ ರಶ್ ಇತ್ತು. ಫುಲ್ಲು ಒಂಥರ ಗಿಜಿ ಅಲ್ಲಿ ಟವರೇ ಸಿಗ್ತಿರಲಿಲ್ಲ, ಆ ರೇಂಜಿಗೆ ಜನ ಸಾಗರ ತುಂಬ್ಕೊಬಿಟ್ಟಿದ್ರು. ಬಟ್ ಚೆನ್ನಾಗಿತ್ತು. ನೆಕ್ಸ್ಟ್ ಸತಿ ಯಾರು ಹೋಗಿದ್ರೆ ನೆಕ್ಸ್ಟ್ ವರ್ಷ ಗಣೇಶೋತ್ಸವ ಈ ವರ್ಷ ಮುಗೀತು. ಹೀಗೆ ಬ್ಲಾಗ್ನ ಎಂಡ್ ಮಾಡ್ತಾ ನಾಳೆ ಒಂದು ಮಸ್ತಾಗಿರೋ ಕಾಂಟೆಂಟ್ ಬರುತ್ತೆ. ಸೊ ಇನ್ನೂ ಅಕೌಂಟ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿ ಯು ಇನ್ ದ ನೆಕ್ಸ್ಟ್ ಬ್ಲಾಗ್ ಗೈಸ್. ಸೊ ಟಾಟಾ, ಬಾಯ್ ಬಾಯ್. ಬಾಯ್ ಹೇಳೋ. ಬಾಯ್.